ಸ್ತೋತ್ರ 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 ಸ್ತೋತ್ರ. ಈ ಮುಂಜಾನೆಯ ಜಾವದಲ್ಲಿ ಮತದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವ ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ 2022 ಮೇ ತಿಂಗಳ ಪ್ರಾರಂಭ ದಿನದಲ್ಲಿ ಪ್ರಾರಂಭ ಭಾನುವಾರ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮನ್ನು ಬರಮಾಡಿದ್ದಾನೆ. ಕಳೆದ 4 ತಿಂಗಳು ಕೋಳಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಯಲ್ಲಿ ಕಾಯುವಂತೆ ಸರ್ವಶಕ್ತನಾದ ದೇವರು ನಮ್ಮನ್ನು ಆತನು ತನ್ನ ರೆಕ್ಕೆಯಲ್ಲಿ ಪರಿಪಾಲಿಸಿ ಆತನು ನಮ್ಮನ್ನು ಕಾಪಾಡಿ ಆತನು ನಮ್ಮನ್ನು ಸಂರಕ್ಷಿಸಿ ನಮ್ಮ ಜೀವಿತಕ್ಕೆ ಬೇಕಾಗಿರುವಂತಹ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟಿರುವಾಗ ಈ ಮುಂಜಾನೆಯಲ್ಲಿ ಮತದಾವರ್ತಿ ಕೃತಜ್ಞತೆಯಿಂದ ಆತನ ಸನ್ನಿಧಾನಕ್ಕೆ ನಾವು ಸೇರಿ ಬರುವ ಇಂಥ ಒಳ್ಳೆ ಸಮಯದೋಳು ಯೇಸುವೇ ನಿಂಬಾಳಿ ಬಂದೆವು, ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಮ್ಮನ್ನು ಬಲವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈ ವಾರದ ಮೊದಲನೇ ದಿನದಲ್ಲಿ ಕರ್ತನೇ, ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನಕ್ಕೆ ಸೇರಿ ಬರುವಂತೆ, ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮನ್ನು ಸ್ತುತಿಸುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಶ್ರೇಷ್ಠವಾದಂತಹ ಸಮಯಕ್ಕಾಗಿ ಸ್ತೋತ್ರ. ಕರ್ತನೇ, ಈ ಸಂದರ್ಭದಲ್ಲಿ ಮತದಾವರ್ತಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸುವಂತವರಾಗಿದ್ದೇವೆ. ಇಂದು ನಾವು ಹಾಡುವಂತಹ ಹಾಡುಗಳು, ಓದುವಂತಹ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದುವಂತೆ ನೀನು ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ನಮ್ಮ ಸಂಗಡ ನೀನು ಮಾತನಾಡು, ನಿಮ್ಮ ವಾಕ್ಯದ ಗೂಢಾರ್ಥಗಳನ್ನು ನಮಗೆ ತಿಳಿಯಪಡಿಸೆಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಕರ್ತನೆ, ಈ ಸಂದರ್ಭದಲ್ಲಿ ಕರ್ತನೆ, ವಿವಿಧ ಸ್ಥಳಗಳಲ್ಲಿ ನಡೆಯುವಂತಹ ಎಲ್ಲ ಆರಾಧನೆಗಳಿಗಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಪ್ರತಿಯೊಂದು ಆರಾಧನೆಗಳನ್ನು ಕರ್ತನೆ ನೀನು ಆಶೀರ್ವದಿಸು ಸ್ವಾಮಿ. ನಿನ್ನ ನಾಮ ಮಹಿಮೆ ಹೊಂದುವಂತೆ ಕೃಪೆ ಮಾಡು. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆಯಲ್ಲಿ ಮತದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ ನಮ್ಮ ಹೃದಯದ ಅಂತರಾಳದಿಂದ ನಮ್ಮ ಕರ್ತನನ್ನ, ನಮ್ಮ ರಕ್ಷಕನನ್ನ ನಾವು ಆರಾಧಿಸುವೆ. ನಾನು ಆರಾಧಿಸುವೆ, ಆಪ್ತ ನನ್ನೇಸುವ ಆರಾಧಿಸುವೆ ಎಂಬ ಹಾಡನ್ನು ಹಾಡಿ ಪ್ರಾರಂಭದಲ್ಲಿ ದೇವರನ್ನ ಮಹಿಮೆಪಡಿಸುವ. ಆರಾಧಿಸುವೆ, ನಾನಾರಾಧಿಸುವೆ, ಆಪ್ತ ನನ್ನೇಸುವ ಆರಾಧಿಸುವೆ. ಆರಾಧಿಸುವೆ, ನಾ ಆರಾಧಿಸುವೆ, ಆಪ್ತ ನನ್ನೇಸುವ ಆರಾಧಿಸುವೆ. ಶಕ್ತನನ್ನು ನಾನಾರಾಧಿಸುವೆ, ಉತ್ತಮನನ್ನು ನಾನಾರಾಧಿಸುವೆ. ಶಕ್ತನನ್ನು ನಾನಾರಾಧಿಸುವೆ, ಉತ್ತಮನನ್ನು ನಾನಾರಾಧಿಸುವೆ. ಆರಾಧಿಸುವೆ, ನಾ ಆರಾಧಿಸುವೆ,
ಆತನನ್ನೇಸುವ ಆರಾಧಿಸುವೆ ನಾ ಆರಾಧಿಸುವೆ. ಆತನನ್ನೇಸುವ ಆರಾಧಿಸುವೆ. ಕಾಣುವಂತವನನ್ನು ಆರಾಧಿಸುವೆ. ಕಾಯುವಂತವನನ್ನು ಆರಾಧಿಸುವೆ. ಕಾಣುವಂತವನನ್ನು ಆರಾಧಿಸುವೆ. ಕಾಯುವಂತವನನ್ನು ಆರಾಧಿಸುವೆ. ನಾ ಆರಾಧಿಸುವೆ. ಆಪ್ತನನ್ನೇಸುವ ಆರಾಧಿಸುವೆ. ನಾನಾರಾಧಿಸುವೆ. ಆಪ್ತನನ್ನೇಸುವ ಆರಾಧಿಸುವೆ. ಆತ್ಮದಿಂದ ನಾನಾರಾಧಿಸುವೆ. ಸತ್ಯದಿಂದ ನಾನಾರಾಧಿಸುವೆ. ಆತ್ಮದಿಂದ ನಾರಾಧಿಸುವೆ. ಸತ್ಯದಿಂದ ನಾರಾಧಿಸುವೆ. ನಾ ಆರಾಧಿಸುವೆ. ಆಪ್ತನನ್ನೇಸುವ ಆರಾಧಿಸುವೆ. ನಾ ಆರಾಧಿಸುವೆ. ಆಪ್ತನನ್ನೇಸುವ ಆರಾಧಿಸುವೆ. ನಾ ಆರಾಧಿಸುವೆ. ಆಪ್ತನನ್ನೇಸುವ ಆರಾಧಿಸುವೆ. ಈ ಒಂದು ಮುಂಜಾನೆಯ ಸಂದರ್ಭದಲ್ಲಿ ನಮ್ಮ ಸರ್ವಶಕ್ತನಾದ ದೇವರನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನ ಕೊಟ್ಟಿರುವಂಥದ್ದು ನಿಜವಾಗಲೂ ಅದು ದೇವರ ಕೃಪೆ, ದೇವರ ಕರುಣೆಯಾಗಿರುವಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ನಾವು ಉಳಿದಿರುವಂಥದ್ದು ದೇವರ ಕರುಣೆಯೇ. ಆತನ ಕೃಪಾವರಗಳು ಎಂದಿಗೂ ನಿಂತು ಹೋಗದು ಎಂಬುದಾಗಿ ಆತನ ಕೃಪೆಯಿಂದ, ಆತನ ಕರುಣೆಯಿಂದ ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನ, ಸಂದರ್ಭವನ್ನ ಕೊಟ್ಟಿರುವಾಗ ನಾವು ನಮ್ಮ ಹೃದಯದ ಅಂತರಾಳದಿಂದ ಆತನನ್ನ ಸ್ತುತಿಸುವುದಕ್ಕೆ, ಆತನನ್ನ ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎನ್ನುವಂಥದ್ದನ್ನು ನಾವು ಎಂದಿಗೂ ಮರೆಯಬಾರದು. ಇನ್ನೊಂದು ಹಾಡನ್ನಾಡುವ ಆರಾಧನೆ 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 ಸ್ತುತಿ ಆರಾಧನೆ ಎಂಬ ನಿಮ್ಮ ಹಾಡನ್ನು ಹಾಡಿ ದೇವರನ್ನ ಮಹಿಮೆಪಡಿಸುವ. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ಹಲ್ಲೆಲೂಯಾ. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ಮುಂಜಾನೆಯಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪನಿಗೆ. ಮುಂಜಾನೆಯಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪನಿಗೆ. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ಹಲ್ಲೆಲೂಯಾ. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ದೇವರಾತ್ಮನೇ ನಿನಗೆ ಆರಾಧನೆ, ಜೊತೆಗಾರನೇ ನಿನಗೆ ಆರಾಧನೆ. ದೇವರಾತ್ಮನೇ ನಿನಗೆ ಆರಾಧನೆ, ಜೊತೆಗಾರನೇ ನಿನಗೆ ಆರಾಧನೆ. ಅಪ್ಪ ತಂದೆಯೇ ನಿನಗೆ ಆರಾಧನೆ, ಆತ್ಮ ಪ್ರಿಯನೇ ನಿನಗೆ ಆರಾಧನೆ. ಅಪ್ಪ ತಂದೆಯೇ ನಿನಗೆ ಆರಾಧನೆ, ಆತ್ಮ ಪ್ರಿಯನೇ ನಿನಗೆ ಆರಾಧನೆ.
ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ. ಜೀವ ಬಲಿಯೇ ನಿನಗೆ ಆರಾಧನೆ, ಪರಾತ್ಮರನೇ ನಿನಗೆ ಆರಾಧನೆ, ಜೀವ ಬಲಿಯೇ ನಿನಗೆ ಆರಾಧನೆ, ಪರಾತ್ಮರನೇ ನಿನಗೆ ಆರಾಧನೆ, ಸರ್ವಶಕ್ತನೇ ನಿನಗೆ ಆರಾಧನೆ, ಮೆಸ್ಸಿಯನೇ ನಿನಗೆ ಆರಾಧನೆ, ಸರ್ವಶಕ್ತನೇ ನಿನಗೆ ಆರಾಧನೆ, ಮೆಸ್ಸಿಯನೇ ನಿನಗೆ ಆರಾಧನೆ, ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ. ಮುಂಜಾನೆಯಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪನಿಗೆ, ಮುಂಜಾನೆಯಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪನಿಗೆ, ಹಲ್ಲೆಲೂಯಾ ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಹಾಡುಗಾರನು ಹಾಡಿರುವಂಥದ್ದು ಆರಾಧನೆ ಸ್ತುತಿ ಆರಾಧನೆ ನಿನಗೆ ಎಂಬುದಾಗಿ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು ಜ್ಞಾನೋಕ್ತಿಗಳ ಯೆಶಾಯನ ಬರೆದ ಪ್ರವಾದನಾ ಗ್ರಂಥದಲ್ಲಿ ಸರಾಫಿಯರು ದೇವರನ್ನ ಆರಾಧಿಸುವಂಥದ್ದನ್ನು ನಾವು ನೋಡುತ್ತೇವೆ. ಸರಾಫಿಯರು ದೇವರನ್ನು ಆರಾಧಿಸುವಂಥದ್ದು ಯೆಶಾಯನ ಪ್ರವಾದನ ಗ್ರಂಥ 6ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳುತ್ತಿದ್ದರು ಎಂಬುದಾಗಿ. ಪ್ರಭಾವ ಸ್ವರೂಪನಾದ ದೇವರನ್ನ ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಅವಕಾಶವನ್ನ ಸಂದರ್ಭವನ್ನ ಕೊಟ್ಟಿರುವಾಗ ನಾವು ನಮ್ಮ ಹೃದಯದ ಅಂತರಾಳದಿಂದ ಆತನನ್ನ ನಾವು ಆರಾಧಿಸುವ. ಈ ಮುಂಜಾನೆಯಲ್ಲಿ ಅಲ್ಪ ಸಮಯದ ದೇವರ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಿರುವಂತಹ ದೇವರ ವಾಕ್ಯ ಅಪೊಸ್ತಲರ ಕೃತ್ಯ ಅದರ 8ನೇ ಅಧ್ಯಾಯ ಅದರ 26ರಿಂದ 40 ವಾಕ್ಯಗಳನ್ನು ನಾವು ಧ್ಯಾನ ಮಾಡಲಿದ್ದೇವೆ. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ ಅದರ 26ರಿಂದ 40 ವಾಕ್ಯಗಳು. ಇಲ್ಲಿ ಬರೆದಿರುವಂತಹ ಒಂದು ವಿಚಾರ, ಫಿಲಿಪ್ಪನು ಐಥಿಯೋಪ್ಯ ದೇಶದವನಿಗೆ ಸುವಾರ್ತೆಯನ್ನ ತಿಳಿಸಿರುವಂತಹ ಒಂದು ಸಂಗತಿ. ಪ್ರಿಯರೇ, ನಾವು ದೇವರ ಮಕ್ಕಳಾಗಿದ್ದೇವೆ. ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ಸರ್ವಶಕ್ತನಾದ ದೇವರು ಒಂದು ದೌತ್ಯವನ್ನ ಅಥವಾ ಒಂದು ಕೆಲಸವನ್ನ ಕೊಟ್ಟಿರುವಂಥದ್ದನ್ನ ನಾವು ನೋಡುತ್ತೇವೆ. ಅಪೊಸ್ತಲನಾದ ಪೌಲನು ತನ್ನ ಪತ್ರಿಕೆಯಲ್ಲಿ ಬರೆಯುವಾಗ ಆತನು ಹೇಳಿರುವಂತಹ ಕೆಲವು ವಿಚಾರಗಳು, ರೋಮಾ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಹೇಳಿರುವಂಥದ್ದು, ಸುವಾರ್ತೆ ತೀರಿಸಬೇಕೆಂಬ ಒಂದು ಋಣ ನನ್ನ ಮೇಲೆ ಇದೆ, ಅಥವಾ ಸುವಾರ್ತೆಯನ್ನ ಪ್ರಸಂಗಿಸಬೇಕೆಂಬ ಒಂದು ಋಣ ನನ್ನ ಮೇಲೆ ಇದೆ. 1ನೇ ಅಧ್ಯಾಯದ 16, 17 ವಾಕ್ಯದಲ್ಲಿ ಬರೆದಿರುವಂಥದ್ದು, ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೆ ಪಡುವವನಲ್ಲ,
ಸುವಾರ್ತೆಯು ದೇವರ ಬಲಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವವರೆಲ್ಲರಿಗೆ ರಕ್ಷಣೆಯನ್ನ ಉಂಟು ಮಾಡುವಂಥದ್ದಾಗಿದೆ. ಮನುಷ್ಯರನ್ನ ರಕ್ಷಣೆಗೆ ನಡೆಸುವಂತಹ ಈ ಸುವಾರ್ತೆಯನ್ನ ಇತರರಿಗೆ ತಿಳಿಸುವಂತಹ ಜವಾಬ್ದಾರಿಯನ್ನು ಸರ್ವಶಕ್ತನಾದ ದೇವರು ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ಅಥವಾ ಪ್ರತಿಯೊಬ್ಬ ದೇವರ ಮಗಳಿಗೆ ಆತನು ಕೊಟ್ಟಿರುವಂಥದ್ದಲ್ಲವೇ? ಸೊ ಹೀಗಿರುವಾಗ ನಮ್ಮ ಜೀವಿತದ ದೌತ್ಯ ಅನ್ನುವಂಥದ್ದು ಮನುಷ್ಯರಿಗೆ ರಕ್ಷಣೆಯನ್ನ ಉಂಟು ಮಾಡುವಂತಹ ಈ ಶುಭ ವರ್ತಮಾನವನ್ನ ಇತರರಿಗೆ ತಿಳಿಸುವಂಥದ್ದಾಗಿದೆ. ಆದುದರಿಂದಲೇ ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದಲ್ಲಿ ಪೇತ್ರನು ಹೇಳಿರುವಂಥದ್ದು, ಬರಬೇಕಾದ ರಕ್ಷಣೆಯು ಇನ್ನಾತರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಮನುಷ್ಯರನ್ನ ಪಾಪದಿಂದ ಬಿಡುಗಡೆ ಮಾಡುವುದಕ್ಕೆ, ಮನುಷ್ಯರನ್ನ ಸೈತಾನನ ಅಧೀನದಿಂದ ಬಿಡುಗಡೆ ಮಾಡುವುದಕ್ಕೆ, ಮನುಷ್ಯನನ್ನ ನರಕದ ಬಾಯಿಂದ ಬಿಡಿಸುವುದಕ್ಕೆ ಶಕ್ತವಾಗಿರುವ ಏಕಮಾತ್ರ ನಾಮ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮವಾಗಿದೆ. ಆದುದರಿಂದಲೇ ಯೇಸುವಿನ ಸಂಗಡ ಶಿಲುಬೆಗೆ ಹಾಕಲ್ಪಟ್ಟಂತಹ ಆ ಒಬ್ಬ ದುಷ್ಕರ್ಮಿಯು ತನ್ನ ಜೀವಿತದ ಕೊನೆಯ ಕ್ಷಣಗಳಲ್ಲಿ ಆತನು ಯೇಸುವನ್ನ ಅಂಗೀಕಾರ ಮಾಡಿದರ ಫಲವಾಗಿ ಅಲ್ಲಿ ಆ ದುಷ್ಕರ್ಮಿಯ ಮಾತುಗಳನ್ನ ನಾವು ಗಮನಿಸಿ ನೋಡುವಾಗ ಆತನು ಹೇಳುವಂಥದ್ದು, ಯೇಸುವೆ, ನೀನು ರಾಜತ್ವವನ್ನು ಪಡೆದುಕೊಂಡವನಾಗಿ ತಿರುಗಿ ಬರುವಾಗ ನನ್ನನ್ನ ನೆನೆಸಿಕೋ. ಇಲ್ಲಿ ಆ ದುಷ್ಕರ್ಮಿಯು ಯೇಸುವನ್ನು ಕೇವಲ ಒಬ್ಬ ವ್ಯಕ್ತಿಯಾಗಿ ಆತನು ಅಂಗೀಕಾರ ಮಾಡುವುದಕ್ಕಿಂತಲೂ ಮಿಗಿಲಾಗಿ ಆತನನ್ನು ಬರಬೇಕಾದ ಮಸ್ಸಿಯನು ಎಂಬ ಅರ್ಥದಲ್ಲಿ ಆತನು ಮಾತನಾಡುವಂಥದ್ದನ್ನು ನೋಡುತ್ತೇವೆ. ಅಲ್ಲಿ ಆತನು ಹೇಳಿರುವಂಥದ್ದು, ನೀನು ರಾಜತ್ವವನ್ನು ಪಡೆದುಕೊಂಡವನಾಗಿ ತಿರುಗಿ ಬರುವಾಗ ಆ ದುಷ್ಕರ್ಮಿಯು ಆತನು ಆ ಶಿಲುಬೆಯ ಮರಣವನ್ನ ಅನುಭವಿಸುವಂತಹ ಸಂದರ್ಭದಲ್ಲಿ ಆತನು ಯೇಸು ಕ್ರಿಸ್ತನ ಎರಡನೆಯ ಬದುಕು ಎಂಬುದಾಗಿ. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ಈ ಜನರಿಗೆ ರಕ್ಷಣೆಯನ್ನ ಕೊಡುವಂತಹ ಅಥವಾ ಜನರನ್ನ ರಕ್ಷಣೆಗೆ ನಡೆಸುವಂತಹ ಈ ಸದ್ವರ್ತಮಾನವನ್ನ ನಾವು ಪುನಃ ಪರೀಕ್ಷಿಸಿ ಅದನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿ ನಾವು ಮುಂದಕ್ಕೆ ಹೋಗಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ಸಂಗತಿ ಎಂಬುವಂಥದ್ದನ್ನ ನಾವುಗಳು ಎಂದಿಗೂ ಮರೆಯಬಾರದು. ಇಲ್ಲಿ ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯದಲ್ಲಿ ನಾವು ಓದಿದಂತಹ ಓದಲಿರುವಂತಹ ದೇವರ ವಾಕ್ಯದಲ್ಲಿ ಇಲ್ಲಿ ಫಿಲಿಪ್ಪನು ದೇವರ ಸುವಾರ್ತೆಯನ್ನ ಐಥಿಯೋಪ್ಯದ ಒಬ್ಬ ವ್ಯಕ್ತಿಗೆ ತಿಳಿಸುವಂಥದ ಕುರಿತಾಗಿ ಬರೆದಿರುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. 8ನೇ ಅಧ್ಯಾಯ ಪ್ರಾರಂಭವಾಗುವಂಥದ್ದು ಸೌಲನು ಸಭೆಯನ್ನ ಹಿಂಸಿಸುವಂತಹ ಆ ಒಂದು ಕಾರ್ಯದೊಂದಿಗೆ ಇಲ್ಲಿ ಈ 8ನೇ ಅಧ್ಯಾಯವನ್ನ ನಾವು ನೋಡುವಂಥವರಾಗಿದ್ದೇವೆ. 7ನೇ ಅಧ್ಯಾಯದಲ್ಲಿ ಸ್ಟೇಫನು ಈ ಸುವಾರ್ತೆಯ ಮೂಲಕವಾಗಿ ಆತನು ರಕ್ತ ಸಾಕ್ಷಿಯಾಗಿ ತನ್ನ ಜೀವವನ್ನ ಅರ್ಪಿಸಿಕೊಂಡಂತಹ ವಿಚಾರ ಬರೆಯಲ್ಪಟ್ಟಿರುವಂಥದ್ದನ್ನ ನೋಡುತ್ತೇವೆ. ಅಂದರೆ ಸಭೆಯು ಬಹಳ ವಿಧವಾದಂತಹ ಪೀಡೆಗಳ ಮೂಲಕ ಹಾದು ಹೋಗುವಂತಹ ಒಂದು ಕಾಲಘಟ್ಟದಲ್ಲಿ ಇಲ್ಲಿ ಫಿಲಿಪ್ಪನು ದೇವರ ಸುವಾರ್ತೆಯನ್ನ ಸಾರುವುದಕ್ಕೆ ಸಮರ್ಯ ಪಟ್ಟಣಕ್ಕೆ ಹೋದನು ಎಂಬುದಾಗಿ
ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ ಅದರ 4ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. 4ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ಚದರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನ ಸಾರುತ್ತಿದ್ದರು. ಚದುರಿ ಹೋದವರು ಸಭೆಯ ಕಾಲ ಅಥವಾ ಸಭೆಯ ಪ್ರಾರಂಭ ಕಾಲದಲ್ಲಿ ಕ್ರಿಸ್ತನ ಸುವಾರ್ತೆಗೆ ವಿರೋಧವಾಗಿ ಪೀಡನೆಗಳು ಹೆಚ್ಚಾದಾಗ ಜನರು ಸ್ಥಳದಿಂದ ಸ್ಥಳಕ್ಕೆ ಚದುರಿ ಹೋಗುವಂಥವರಾದರು. ಈ ರೀತಿ ಚದುರಿ ಹೋದಂಥವರು ಹೋದಂತಹ ಸ್ಥಳಗಳಲ್ಲಿ ಸುಮ್ಮನೆ ಕುಳಿತುಕೊಳ್ಳದೆ ಅವರು ಹೋದ ಸ್ಥಳಗಳಲ್ಲಿ ಅವರು ಕಂಡುಕೊಂಡಂತಹ ರಕ್ಷಣೆಯನ್ನ, ಅವರು ಕಂಡುಕೊಂಡಂತಹ ಯೇಸುವಿನ ಪ್ರೀತಿಯನ್ನ ಸಾರುವುದಕ್ಕೆ ಪ್ರಾರಂಭಿಸಿದರು. ಜನರು ಈ ರೀತಿಯಾಗಿ ಚದುರಿ ಹೋಗುವುದಕ್ಕೆ ಕಾರಣ ಅವರು ಇಟ್ಟಂತಹ ನಂಬಿಕೆಯೇ ಕಾರಣವಾಗಿತ್ತು. ಆದರೆ ಈ ಜನರು ಎಂದು ತಾವು ಚದರಿ ಹೋದದರ ಫಲವಾಗಿ, ಈ ನಂಬಿಕೆಯ ಮೂಲಕವಾಗಿ ಚದರಿ ಹೋದದರ ಫಲವಾಗಿ ಆ ನಂಬಿಕೆಯನ್ನ ಬಿಟ್ಟು ಬಿಡದೆ ಹೋದಂತಹ ಸ್ಥಳದಲ್ಲಿ ಕ್ರಿಸ್ತನ ಸುವಾರ್ಥ ವಾಕ್ಯವನ್ನ ಸಾರುವುದಕ್ಕೆ ಪ್ರಾರಂಭಿಸಿದರು. ಪ್ರಿಯರೇ, ಇಲ್ಲಿ ಒಂದು ವಿಚಾರವನ್ನ ನಾವು ಬಹಳ ಗಮನವಿಟ್ಟು ಲಾಲಿಸಬೇಕಾಗಿರುವಂತ ಒಂದು ವಿಚಾರವನ್ನ ನಾವು ನೋಡುವಂತವರಾಗಿದ್ದೇವೆ. ಪ್ರತಿಯೊಬ್ಬ ಕ್ರೈಸ್ತನ ಆದ್ಯ ಕರ್ತವ್ಯ ಅನ್ನುವಂಥದ್ದು ದೇವರ ಸದ್ವರ್ತಮಾನವನ್ನ ನಾವು ಆಗಿರುವ ಸ್ಥಳಗಳಲ್ಲಿ ತಿಳಿಸುವಂಥದ್ದಾಗಿದೆ. ಯೇಸು ಸ್ವಾಮಿ ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ಆತನು ತನ್ನ ಶಿಷ್ಯರಿಗೆ ಕೊಟ್ಟಂತಹ ಕೊನೆಯ ಆಜ್ಞೆ ಅನ್ನುವಂಥದ್ದು, ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಎಂಬುದಾಗಿ. ಇದು ಕೇವಲ ಒಂದು ಗುಂಪು ಜನರಿಗೆ ಮಾತ್ರ ಸಂಬಂಧಪಟ್ಟಿರುವಂಥದ್ದಲ್ಲ. ಇದು ಕೇವಲ ಆಯ್ದ ಜನರಿಗೆ ಮಾತ್ರ ಸಂಬಂಧಪಟ್ಟಿರುವಂಥದ್ದಲ್ಲ. ಇದು ಕೇವಲ ಆರಿಸಿಕೊಂಡಿರುವಂಥ ಜನರಿಗೆ ಮಾತ್ರ ಸಂಬಂಧಪಟ್ಟಿರುವಂಥದ್ದಲ್ಲ. ಪ್ರತಿಯೊಬ್ಬ ಕ್ರೈಸ್ತನ ಆದ್ಯ ಕರ್ತವ್ಯ ಅನ್ನುವಂಥದ್ದು ತಾವು ಕಂಡುಕೊಂಡಂತಹ ರಕ್ಷಕನನ್ನ, ತಾವು ಕಂಡುಕೊಂಡಿರುವಂತಹ ಸ್ವರ್ಗದ ಬಾಗಿಲನ್ನ ಇತರರಿಗೆ ತಿಳಿಸಿ ಕೊಡುವಂಥದ್ದು. ಇಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡುವಂಥದ್ದು, ಚದರಿ ಹೋದಂಥವರು ಹೋದಂತಹ ಸ್ಥಳಗಳಲ್ಲಿ ಸುವಾರ್ಥ ವಾಕ್ಯವನ್ನ ಸಾರುವುದಕ್ಕೆ ಪ್ರಾರಂಭಿಸಿದರು. ಹೀಗೆ ಹೋದಂತಹ ವ್ಯಕ್ತಿಗಳಲ್ಲಿ ಫಿಲಿಪ್ಪನು ಸಹ ಒಬ್ಬನಾಗಿದ್ದನು. ಈ ಫಿಲಿಪ್ಪನು ಸಮಾರ್ಯವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು. ಕ್ರಿಸ್ತನನ್ನು ಅಲ್ಲಿರುವವರಿಗೆ, ಕ್ರಿಸ್ತನು ಅಂದರೆ ರಕ್ಷಕನನ್ನ, ಮಸ್ಸಿಯನನ್ನ, ಪಾಪದಿಂದ ಬಿಡುಗಡೆ ಮಾಡುವಂಥವನನ್ನ, ನಿತ್ಯ ಜೀವಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುವಂಥವನನ್ನ ಆತನು ಅಲ್ಲಿ ಪ್ರಕಟಿಸಿದನು ಎಂಬುವಂಥದ್ದನ್ನ ಇಲ್ಲಿ ಬರೆದಿರುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ನಮ್ಮ ಪ್ರಸಂಗದಲ್ಲಿ ಅಡಕವಾಗಿರಬೇಕಾಗಿರುವಂತಹ ಏಕೈಕ ಸಂದೇಶ ಕ್ರಿಸ್ತನ ಸದ್ವರ್ತಮಾನ. ಕ್ರಿಸ್ತನ ಸದ್ವರ್ತಮಾನ ಅಥವಾ ಕ್ರಿಸ್ತನ ಶುಭ ಸಮಾಚಾರ ಅನ್ನುವಂಥದ್ದು ಪಾಪದಿಂದ ಬಿಡುಗಡೆ, ದಾಸತ್ವದಿಂದ ಬಿಡುಗಡೆ, ಪಾಪದಿಂದ ಮುಕ್ತಿ ಇದಾಗಿರುವಂಥದ್ದಾಗಿದೆ. ಇಲ್ಲಿ ಫಿಲಿಪ್ಪನು ಸಮಾರ್ಯ ಪಟ್ಟಣದಲ್ಲಿ ಹೋಗಿ ಅಲ್ಲಿ ದೇವರ ವಾಕ್ಯವನ್ನ ಸಾರಿದನು ಎಂಬುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. 6 ಮತ್ತು 7 ಮತ್ತು 8ನೇ ವಾಕ್ಯದಲ್ಲಿ ನಾವು ನೋಡುವಾಗ ದೇವರು ಫಿಲಿಪ್ಪನ ಮೂಲಕವಾಗಿ ಸಮಾರ್ಯ ಪಟ್ಟಣದಲ್ಲಿ ಅನೇಕ ಅದ್ಭುತಗಳನ್ನ, ಅನೇಕ ಶ್ರೇಷ್ಠವಾದ ಕಾರ್ಯಗಳನ್ನ ಮಾಡಿರುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಇಲ್ಲಿ 6ನೇ ವಾಕ್ಯದಲ್ಲಿ ನೋಡುವಂಥದ್ದು, ಅವನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಅವನು ಹೇಳಿದ ಸಂಗತಿಗಳಿಗೆ ಏಕ ಮನಸ್ಸಾಗಿ ಲಕ್ಷ್ಯ ಕೊಟ್ಟರು. ಕಾರಣ
ಕಾರಣ ಅನೇಕ ದೆವ್ವಗಳು ಮಹಾಶಬ್ದದಿಂದ ಕೂಗಿ ಹೊರಗೆ ಹೋದವು. ಅನೇಕ ಪಾರ್ಶ್ವವಾಯು ರೋಗಿಗಳು, ಕುಂಟರು ಸ್ವಸ್ಥ ಮಾಡಲ್ಪಟ್ಟರು. ಆ ಪಟ್ಟಣದಲ್ಲಿ ಬಹಳ ಸಂತೋಷವಾಯಿತು. ಯಾವ ಪಟ್ಟಣದಲ್ಲಿ ಕ್ರಿಸ್ತನ ಸದ್ವರ್ತಮಾನೆಯು ಅದರ ಪೂರ್ಣ ಪ್ರಮಾಣದಲ್ಲಿ, ಅದರ ಪೂರ್ಣ ಶಕ್ತಿಯಲ್ಲಿ ಪ್ರಸಂಗಿಸಲ್ಪಡುತ್ತದೆಯೋ ಆ ಸ್ಥಳದಲ್ಲಿ ದೇವರು ಅದ್ಭುತಗಳನ್ನ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಯಾವ ಪಟ್ಟಣದಲ್ಲಿ ದೇವರ ವಾಕ್ಯ ಅತಿ ಶಕ್ತವಾಗಿ ಸಾರಲ್ಪಟ್ಟಿತು ಆ ಪಟ್ಟಣದಲ್ಲಿ ಅಲ್ಲಿದ್ದಂತಹ ಎಲ್ಲ ದುರಾತ್ಮಗಳು ಅಲ್ಲಿಂದ ಜಾಗ ಖಾಲಿ ಮಾಡಿದವು ಎಂಬುವಂಥದ್ದನ್ನು ನಾವು ನೋಡುತ್ತೇವೆ. ಅದು ಮಾತ್ರವಲ್ಲ, ಅಲ್ಲಿದ್ದಂತಹ ರೋಗಿಗಳು ಅವರು ತಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನ, ಒಂದು ಸೌಖ್ಯವನ್ನ, ಒಂದು ಶಾರೀರಿಕವಾದ ಸೌಖ್ಯವನ್ನ ಹೊಂದಿಕೊಂಡರು ಎಂಬುದಾಗಿ ನೋಡುತ್ತೇವೆ. ಇದರ ಮೂಲಕವಾಗಿ ಆ ಪಟ್ಟಣದಲ್ಲಿ ಬಹಳ ಸಂತೋಷವಾಯಿತು. ದೇವರ ವಾಕ್ಯ ಅದರ ಪೂರ್ಣ ಪ್ರಮಾಣದಲ್ಲಿ ಸಾರುವಂತಹ ಸ್ಥಳಗಳಲ್ಲಿ ಬಿಡುಗಡೆ ಉಂಟಾಗುವಂಥದ್ದು ಮಾತ್ರವಲ್ಲ, ಆ ಪಟ್ಟಣದಲ್ಲಿ ಒಂದು ಪರಿಪೂರ್ಣವಾದಂತಹ ಸಮಾಧಾನ, ಒಂದು ಪರಿಪೂರ್ಣವಾದ ಸಂತೋಷ, ಒಂದು ದೈವಿಕವಾದಂತಹ ಸಂತೋಷ ಆ ಪಟ್ಟಣದಲ್ಲಿ ಉಂಟಾಯಿತು ಎಂಬುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ತದನಂತರವಾಗಿ ನಾವು ನೋಡಿದಂತಹ ವಾಕ್ಯಗಳು ಅದರ 14ರಿಂದ 28 ವಾಕ್ಯಗಳಲ್ಲಿ ನಾವು ನೋಡುವಂಥದ್ದು, ಯೆರೂಸಲೇಮಿನಿಂದ ಅನೇಕರು ಸಮಾರ್ಯದವರು ದೇವರ ವಾಕ್ಯವನ್ನ ಸ್ವೀಕರಿಸಿದರೆಂಬ ವರ್ತಮಾನವನ್ನ ಯೆರೂಸಲೇಮಿನಲ್ಲಿದ್ದ ಅಪೊಸ್ತಲರು ಕೇಳಿ ಪೇತ್ರ ಯೋಹಾನರನ್ನ ಅಲ್ಲಿಗೆ ಕಳುಹಿಸಿದರು ಎಂಬುದಾಗಿ 26ನೇ ವಾಕ್ಯದಿಂದ ಅದರ 40 ವಾಕ್ಯಗಳಲ್ಲಿ ಇಲ್ಲಿ ಫಿಲಿಪ್ಪನ 2ನೆಯ ಪ್ರಸಂಗದ ಕುರಿತಾಗಿ ನಾವು ನೋಡುವಂತವರಾಗಿದ್ದೇವೆ. ಒಂದು ಸ್ಥಳದಲ್ಲಿ, ಒಂದು ಪಟ್ಟಣದಲ್ಲಿ, ಸಮಾರ್ಯವೆಂಬ ಪಟ್ಟಣದಲ್ಲಿ ಫಿಲಿಪ್ಪನು ಅತಿ ಶಕ್ತವಾಗಿ ದೇವರ ವಾಕ್ಯವನ್ನು ಸಾರಿ ಅನೇಕರನ್ನ ರಕ್ಷಣೆಗೆ ನಡೆಸಿ ಅನೇಕರ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಟ್ಟು ಇಡೀ ಪಟ್ಟಣವನ್ನು ಸಂತೋಷದಲ್ಲಿ ಮುಳುಗಿಸಿದ. ತದನಂತರವಾಗಿ ದೇವರ ಆತ್ಮನು ಫಿಲಿಪ್ಪನಿಗೆ ಹೇಳುವಂತಹ ಒಂದು ಸಂದೇಶ, ನೀನು ದಕ್ಷಿಣದ ಕಡೆಗೆ ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗುವ ದಾರಿಯಲ್ಲಿ ಹೋಗು, ಅದು ಅಡವಿ ಎಂಬುದಾಗಿ. ಒಂದು ಚದರಿ ಹೋದಂತಹ ಫಿಲಿಪ್ಪ ಸಮಾರ್ಯ ಪಟ್ಟಣದಲ್ಲಿ ದೇವರ ವಾಕ್ಯವನ್ನು ಸಾರಿ ದೇವರ ಸಭೆಯನ್ನ ಪ್ರಾರಂಭಿಸಿ ಬಹಳ ಸಂತೋಷದಲ್ಲಿ ಇರುವಂತಹ ಸಂದರ್ಭದಲ್ಲಿ ತದನಂತರವಾಗಿ ದೇವರ ಆತ್ಮನು ಹೇಳುವಂಥದ್ದು, ನೀನು ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗುವ ದಾರಿಯಲ್ಲಿ ಹೋಗು, ಅದು ಅಡವಿ ಎಂಬುವಂಥದ್ದನ್ನ. ಇದು ನಿಜವಾಗಲೂ ನಮಗೆ ಒಂದು ಆಶ್ಚರ್ಯವನ್ನ ಉಂಟು ಮಾಡುವಂತಹ ಒಂದು ಪದ ಪ್ರಯೋಗವಾಗಿದೆ. ದೇವರ ವಾಕ್ಯವನ್ನ ಪಟ್ಟಣದಲ್ಲಿ ಸಾರುತ್ತಿದ್ದಂತಹ ಫಿಲಿಪ್ಪನಿಗೆ ದೇವರ ಪವಿತ್ರಾತ್ಮನು ಹೇಳುವಂಥದ್ದು, ನೀನು ಅಡವಿಗೆ ಹೋಗು ಎಂಬುದಾಗಿ. ಈ ರೀತಿಯಾಗಿ ದೇವರ ಮಾತಿಗೆ ವಿಧೇಯನಾದಂತಹ ಫಿಲಿಪ್ಪನು ಸಮಾರ್ಯ ಪಟ್ಟಣವನ್ನ ಬಿಟ್ಟು ದೇವರಾತ್ಮನು ಅವನನ್ನ ನಡೆಸಿದಂತಹ ಜಾಗಕ್ಕೆ ಆತನು ಹೋದನು ಎಂಬುದಾಗಿ ನಾವು 26ನೇ ವಾಕ್ಯದಲ್ಲಿ ನೋಡುತ್ತೇವೆ. 26ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಅಷ್ಟರಲ್ಲಿ ಕರ್ತನ ದೂತನು ಫಿಲಿಪ್ಪನಿಗೆ, ನೀನು ಎದ್ದು ದಕ್ಷಿಣದ ಕಡೆಗೆ ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗುವ ದಾರಿಯಲ್ಲಿ ಹೋಗು, ಅದು ಅಡವಿ ಎಂದು ಹೇಳಿದನು. ಅವನು ಎದ್ದು ಹೊರಟು ಹೋದನು. We have to reread the scripture. ನಾವು ದೇವರ ವಾಕ್ಯವನ್ನ ಪುನಃ ಓದುವಂಥವರಾಗಿರಬೇಕು. ಬಹಳ ಶಕ್ತವಾಗಿ ದೇವರ ಸೇವೆಯನ್ನ ಮಾಡುತ್ತಿದ್ದಂತಹ ಸ್ಥಳದಿಂದ ದೇವರ ಪವಿತ್ರಾತ್ಮನು ಫಿಲಿಪ್ಪನನ್ನ ಒಂದು ಅಡವಿಯ ಸ್ಥಳಕ್ಕೆ, ಒಂದು ನಿರ್ಜನವಾದ ಸ್ಥಳಕ್ಕೆ ಆತನು ನಡೆಸಿಕೊಂಡು ಹೋಗುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಈ ರೀತಿ ದೇವರ ಆತ್ಮನು
ಫಿಲಿಪ್ಪನನ್ನ ನಡೆಸಿಕೊಂಡು ಹೋಗುವುದಕ್ಕೆ ತನ್ನದೇ ಆದಂತಹ ಉದ್ದೇಶ ಇರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಅನೇಕ ಸಂದರ್ಭಗಳಲ್ಲಿ ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ದೈವಿಕವಾದ ಉದ್ದೇಶಗಳನ್ನು ಅರಿಯದವರಾಗಿದ್ದೇವೆ ಎಂದರೆ ತಪ್ಪಾಗಲಾರದು. ನಾವು ಅನೇಕ ಸಂದರ್ಭಗಳಲ್ಲಿ ನಮ್ಮ ಸೇವೆಯ ಉನ್ನತಿಯನ್ನ, ನಮ್ಮ ಸೇವೆಯ ಫಲಭರಿತತೆಯನ್ನ ನಾವು ಅಳೆಯುವಂಥದ್ದು ನಮ್ಮ ಸಭೆಗಳಲ್ಲಿ ಬರುವ ಜನ ಸಮೂಹದ ಮೇಲೆ ಆಗಿರುವಂಥದ್ದಾಗಿದೆ. ಎಷ್ಟು ಹೆಚ್ಚಾಗಿ ಜನರು ನಮ್ಮ ಸಭೆಗಳಿಗೆ ಬರುತ್ತಾರೋ ಅಷ್ಟು ಹೆಚ್ಚಾಗಿ ನಾವು ಆಶೀರ್ವಿಸಲ್ಪಟ್ಟಂತಹ ಸೇವೆಗಳನ್ನು ಮಾಡುವಂಥವರು ಎಂಬುದಾಗಿ ನೆನೆಸಿ ಅದೇ ಸ್ಥಳದಲ್ಲಿ ನಾವು ನಮ್ಮ ಗುಡಾರವನ್ನ ಶಾಶ್ವತವಾಗಿ ಸ್ಥಾಪಿಸುವುದಕ್ಕೆ ಬಯಸುವಂಥವರಾಗಿದ್ದೇವೆ. ಇಲ್ಲಿ ಪವಿತ್ರಾತ್ಮನು ಚದರಿ ಹೋದಂತಹ ಫಿಲಿಪ್ಪನು ಸಮರ್ಯ ಪಟ್ಟಣದಲ್ಲಿ ಬಂದು ಅಲ್ಲಿರುವಂತಹ ಜನರಿಗೆ ದೇವರ ವಾಕ್ಯವನ್ನು ಸಾರಿ ಅಲ್ಲಿರುವಂತಹ ಆ ಒಂದು ಊರಿಗೆ ಸಂತೋಷವನ್ನ ಉಂಟು ಮಾಡಿ ಅಲ್ಲಿ ಜೀವಿಸುವಂತಹ ಸಂದರ್ಭದಲ್ಲಿ ದೇವರ ಪವಿತ್ರಾತ್ಮನು ಅವನಿಗೆ ಹೇಳುವಂಥದ್ದು, ನೀನು ಗಾಜಾದ ಅಡವಿಗೆ ಹೋಗು ಎಂಬುದಾಗಿ. ಈ ರೀತಿ ದೇವರ ಮಾತಿಗೆ ವಿಧಿಯನ್ನಾಗಿ ಫಿಲಿಪ್ಪನು ಆ ಒಂದು ಸ್ಥಳಕ್ಕೆ ಹೋದನು. ಹೀಗೆ ಹೋಗುತ್ತಿರುವಾಗ ಐಥಿಯೋಪ್ಯ ದೇಶದ ಒಬ್ಬ ಮನುಷ್ಯನನ್ನ ಕಂಡನು. ಅವನು ಕಂಚುಕಿಯು, ಐಥಿಯೋಪ್ಯದ ರಾಣಿಯಾಗಿದ್ದ ಕಂದಾಕೆಯ ಕೈ ಕೆಳಗೆ ದೊಡ್ಡ ಅಧಿಕಾರಿಯು, ಆಕೆಯ ಎಲ್ಲ ಖಜಾನೆಯ ಮೇಲ್ವಿಚಾರಕನು ಆಗಿದ್ದನು ಎಂಬುದಾಗಿ. ಈ ಒಬ್ಬ ವ್ಯಕ್ತಿಗೆ ದೇವರ ಸದ್ವರ್ತಮಾನವನ್ನ ತಿಳಿಸುವುದಕ್ಕೋಸ್ಕರವಾಗಿ ಸಮಾರ್ಯದಲ್ಲಿ ಬಹಳ ಶಕ್ತವಾಗಿ ದೇವರ ಸೇವೆಯನ್ನ ಮಾಡುತ್ತಿದ್ದಂತಹ ಫಿಲಿಪ್ಪನನ್ನ ಕರ್ತನ ಆತ್ಮನು ಈ ಒಂದು ಅಡವಿಗೆ ಕರೆದುಕೊಂಡು ಹೋಗುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಈ ಒಂದು ಕಂಚುಕಿಯ ಪ್ರತ್ಯೇಕತೆ ಏನೆಂದರೆ, ನಾವು ನೋಡುವಾಗ ಇವನು ದೇವಾರಾಧನೆಗೋಸ್ಕರವಾಗಿ ಯೆರೂಸಲೇಮಿಗೆ ಬಂದು ಹಿಂತಿರುಗಿ ಹೋಗುವಂತಹ ವ್ಯಕ್ತಿಯಾಗಿದ್ದನು. ಇವನು ದೇವರನ್ನ ಆರಾಧಿಸುವಂತಹ ಒಬ್ಬ ವ್ಯಕ್ತಿಯಾಗಿದ್ದನು. ಅದು ಮಾತ್ರವಲ್ಲ, ಆತನು ತನ್ನ ರಥದಲ್ಲಿ ಕುಳಿತು ಯಾತ್ರೆ ಮಾಡುವಂತಹ ಸಂದರ್ಭದಲ್ಲಿಯೂ ಯೆಶಾಯನ ಪ್ರವಾದಿಯ ಗ್ರಂಥವನ್ನ ಓದುವಂತಹ ವ್ಯಕ್ತಿಯಾಗಿದ್ದನು. ಈ ಕಂಚುಕಿ ಅವರಲ್ಲಿದ್ದಂತಹ ಒಳ್ಳೆ ಗುಣಗಳು, ಒಂದು, ಅವನು ದೇವಾರಾಧನೆ ಮಾಡುವುದಕ್ಕೋಸ್ಕರವಾಗಿ ಯೆರೂಸಲೇಮಿಗೆ ಬಂದಂತಹ ವ್ಯಕ್ತಿಯಾಗಿದ್ದನು. ಎರಡು, ಆತನು ತನ್ನ ಯಾತ್ರೆಯಲ್ಲಿ ತನ್ನ ಸಮಯವನ್ನ ವ್ಯರ್ಥವಾಗಿ ಕಳೆಯದೆ, ಇಲ್ಲ ಸಲ್ಲದ ಆಲೋಚನೆಗಳಿಗೆ ತನ್ನ ಸಮಯವನ್ನ ಬೇರ್ಪಡಿಸದೆ ಹೋಗುವಂತಹ ಆರಾಧನೆಯನ್ನ ಮುಗಿಸಿ ಹಿಂತಿರುಗಿ ತನ್ನ ದೇಶಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ದೇವರ ಆ ವಾಕ್ಯವನ್ನ, ಯೆಶಾಯನ ಪ್ರವಾದನೆಯ ಗ್ರಂಥವನ್ನ ಓದುವಂತಹ ಒಂದು ಒಳ್ಳೆಯ ಗುಣ ಅವನಲ್ಲಿ ಇದ್ದದಾಗಿ ನಾವು ನೋಡುವಂತವರಾಗಿದ್ದೇವೆ. ಸೊ ಹೀಗೆ ಆಗ ದೇವರಾತ್ಮನು ಫಿಲಿಪ್ಪನಿಗೆ ಹೇಳುವಂಥದ್ದು, ನೀನು ರಥದ ಸಂಗಡ ನಡೆ ಎಂಬುದಾಗಿ. ದೇವರ ಮಾತಿಗೆ ಅಥವಾ ದೇವರ ಆತ್ಮಕ್ಕೆ ವಿಧೇಯನಾದಂತಹ ಫಿಲಿಪ್ಪನು ಆ ರಥದ ಸಂಗಡ ನಡೆಯುವಾಗ ಆ ವ್ಯಕ್ತಿಗೆ ಕೇಳುವಂತಹ ಒಂದು ಪ್ರಶ್ನೆ, ಎಲೈ, ನೀನು ಓದುವುದು ನಿನಗೆ ತಿಳಿಯುತ್ತದೋ ಎಂಬುದಾಗಿ ಒಂದು ಪ್ರಶ್ನೆಯನ್ನ ಕೇಳುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಇಂದಿನ ನಮ್ಮ ಶೀರ್ಷಿಕೆ ಅನ್ನುವಂಥದ್ದು ರೀಡಿಂಗ್ ದ ಸ್ಕ್ರಿಪ್ಚರ್, ದೇವರ ವಾಕ್ಯವನ್ನ ಪುನಃ ಓದುವಂಥದ್ದು. ಇಲ್ಲಿ ಐಥಿಯೋಪ್ಯದ ಕಂಚುಕಿಯಾದಂತಹ ಈ ವ್ಯಕ್ತಿ ದೇವರಾಧನೆಯನ್ನ ಮಾಡುವಂತಹ ವ್ಯಕ್ತಿಯಾಗಿದ್ದನು. ಎರಡು, ದೇವರ ವಾಕ್ಯವನ್ನ ಓದುವಂತಹ ವ್ಯಕ್ತಿಯಾಗಿದ್ದನು. ಆದರೆ ಫಿಲಿಪ್ಪನು ಅವನಿಗೆ ಕೇಳುವಂತಹ ಪ್ರಶ್ನೆ, ನೀನು ಓದುವಂಥದ್ದು ನಿನಗೆ ತಿಳಿಯುತ್ತದೋ ಎಂದು ಕೇಳಲು ಅವನು ಕೊಡುವಂತಹ ಉತ್ತರ, ಯಾರಾದರೂ ನನಗೆ ಅರ್ಥ ತಿಳಿಸಿಕೊಟ್ಟ ಹೊರತು
ಅದು ನನಗೆ ಹೇಗೆ ತಿಳಿದಿತು ಎಂಬುದಾಗಿ. ಪ್ರಿಯರೇ, ಇಂದು ಅನೇಕರು ದೇವಾರಾಧನೆಯನ್ನ ಮಾಡುವಂಥವರಾಗಿದ್ದಾರೆ. ಇಂದು ಅನೇಕರು ದೇವರ ವಾಕ್ಯವನ್ನ ಓದುವಂಥವರಾಗಿದ್ದಾರೆ. ಆದರೆ ದೇವರ ವಾಕ್ಯವನ್ನ ಅದರದೇ ಆದಂತಹ ಅರ್ಥದಲ್ಲಿ ಗ್ರಹಿಸಲಾಗದೆ ಕೇವಲ ಪಠ್ಯ ಪುಸ್ತಕದೋಪಾದಿಯಲ್ಲಿ ದೇವರ ವಾಕ್ಯವನ್ನ ಓದುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಇನ್ನು ಅನೇಕರು ಬೇರೆಯವರು ಹೇಳುವಂತಹ ಉಪದೇಶದಲ್ಲಿ ಸತ್ಯವಾದ ಉಪದೇಶವನ್ನ ಗ್ರಹಿಸದೆ ಬೇರೆಯವರು ಹೇಳುವಂತ ಉಪದೇಶವನ್ನ ಕೇಳಿ ಅದನ್ನೇ ಸತ್ಯ ಎಂಬುದಾಗಿ ನಂಬುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಇಲ್ಲಿ ನಾವು ನೋಡುವಂತಹ ಒಂದು ಮಾತು, ಇಲ್ಲಿ ನಾವು ನೋಡುವಂಥದ್ದು, ಯಾರಾದರೂ ನನಗೆ ಅದರ ಅರ್ಥವನ್ನು ತಿಳಿಸಿಕೊಟ್ಟ ಹೊರತು ಅದು ನನಗೆ ಹೇಗೆ ತಿಳಿದಿತ್ತು. ಇಲ್ಲಿ ಕಂಚುಕಿಯು ಓದುವಂತಹ ವಾಕ್ಯ ಯೆಶಾಯನ ಪ್ರವಾದನ ಗ್ರಂಥ 53ನೇ ಅಧ್ಯಾಯದಲ್ಲಿ ಬರೆದಿರುವಂತಹ ವಾಕ್ಯ ಭಾಗಗಳು. ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಆತನು ಒಯ್ಯಲ್ಪಟ್ಟನು. ಕುರಿಮರಿ ಉಣ್ಣೆ ಕತ್ತರಿಸುವರ ಮುಂದೆ ಮೌನವಾಗಿರುವಂತೆ ಆತನು ಬಾಯಿ ತೆರೆಯಲೇ ಇಲ್ಲ. ಆತನಿಗುಂಟಾದ ದೀನಾವಸ್ಥೆಯಲ್ಲಿ ನ್ಯಾಯವು ಇಲ್ಲದೆ ಹೋಯಿತು. ಆತನ ಸಕಾಲದವರು ಹೇಳತಕ್ಕದ್ದೇನು? ಆತನ ಜೀವವನ್ನು ಭೂಮಿಯ ಮೇಲಿಂದ ತೆಗೆದು ಬಿಟ್ಟರಲ್ಲ ಎಂಬುದೇ. ಕಂಚಕಿಯು ಈ ವಚನವನ್ನ ಕುರಿತು ಪ್ರವಾದಿಯು ಇದನ್ನು ಯಾರ ವಿಷಯದಲ್ಲಿ ಹೇಳಿದ್ದಾನೆ, ತನ್ನ ವಿಷಯದಲ್ಲಿಯೋ ಮತ್ತೊಬ್ಬನ ವಿಷಯದಲ್ಲಿಯೋ ದಯಮಾಡಿ ಹೇಳಬೇಕು ಎಂದು ಫಿಲಿಪ್ಪನನ್ನ ಕೇಳಿದನು. ಇಲ್ಲಿ ಕಂಚುಕಿಯು ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ, ಯೇಸು ಕ್ರಿಸ್ತನ ಜನನದ ಸುಮಾರು 600 ವರ್ಷಗಳ ಹಿಂದೆ ಪ್ರವಾದನ ಮೂಲಕವಾಗಿ ಪ್ರವಾದಿಸಿದಂತಹ ಯೆಶಾಯನ ಪ್ರವಾದನ ಗ್ರಂಥವನ್ನ ಓದುತ್ತಿದ್ದಾಗ್ಯೂ ಇದರ ಸತ್ಯವಾದ ಅರ್ಥ ಏನೆಂಬುದಾಗಿ ಗ್ರಹಿಸದೆ ಆತನು ಕೇವಲ ಪಠ್ಯ ಪುಸ್ತಕದೋಪಾದಿಯಲ್ಲಿ ಓದುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಆದರೆ ಇಲ್ಲಿ ಫಿಲಿಪ್ಪನು ನಾವು ನೋಡುವಂಥದ್ದು ಅದರ 34ನೇ ವಾಕ್ಯದಿಂದ ನಾವು ನೋಡುವಂಥದ್ದು, ಫಿಲಿಪ್ಪನು ಅವನಿಗೆ ಉಪದೇಶಿಸುವುದಕ್ಕೆ ಪ್ರಾರಂಭಿಸಿದನು. ಅದೇ ವಚನವನ್ನ ಆಧಾರ ಮಾಡಿಕೊಂಡು ಅವನಿಗೆ ಯೇಸುವಿನ ವಿಷಯವಾದ ಸುವಾರ್ತೆಯನ್ನ ತಿಳಿಸಿದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ನಾನು ಪ್ರಾರಂಭದಲ್ಲಿ ಹೇಳಿದೆ, ನಮ್ಮ ಪ್ರತಿಯೊಬ್ಬರ ದೌತ್ಯ ದೇವರ ವಾಕ್ಯವನ್ನ ಆಧಾರ ಮಾಡಿಕೊಂಡು ಯೇಸು ಕ್ರಿಸ್ತನ ಸುವಾರ್ತೆಯನ್ನ ಜನರಿಗೆ ತಿಳಿಸುವಂಥದ್ದು. ಇಲ್ಲಿ ಫಿಲಿಪ್ಪನು ಹೇಳುವಂಥದ್ದು ಆ ವಚನವನ್ನ, ಯಾವ ವಚನವನ್ನ? ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಯೇಸುವಿನ ಕುರಿತಾಗಿ ಬರೆದಿರುವಂತಹ ಪ್ರವಾದನ ಮಾತುಗಳನ್ನ ಆಧಾರವಾಗಿ ಇಟ್ಟುಕೊಂಡು ಅವನು ಯೇಸುವಿನ ವಿಷಯವಾದ ಸುವಾರ್ತೆಯನ್ನ ಕಂಚುಕಿಗೆ ಆತನು ತಿಳಿಯಪಡಿಸಿದನು ಎಂಬುದಾಗಿ. ನನ್ನನ್ನು ಕೇಳುವಂತ ನನ್ನ ಪ್ರೀತಿಯ ದೇವ ಜನರೇ, ನಾವು ನಮ್ಮ ಪ್ರಸಂಗದಲ್ಲಿ ನಮ್ಮ ಜೀವಿತದ ಮೂಲಕವಾಗಿ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯನ್ನ ತಿಳಿಸುವಂತವರಾಗಿದ್ದೇವ. ಈ ಒಂದು ಪ್ರಶ್ನೆಯನ್ನ ನಮ್ಮಲ್ಲಿ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಇಂದು ಅನೇಕರು ದೇವರ ವಾಕ್ಯವನ್ನ ಓದುವಂಥದ್ದು ಕೇವಲ ಆ ಒಂದು ಕರ್ಮವನ್ನ ಅಥವಾ ಆ ಒಂದು ಧರ್ಮವನ್ನ ತೀರಿಸಬೇಕೆಂಬ ಉದ್ದೇಶದಿಂದ ಹೊರತು ಆ ದೇವರ ವಾಕ್ಯದಲ್ಲಿ ಕ್ರಿಸ್ತನ ಸುವಾರ್ತೆಯ ಕುರಿತಾಗಿ ಬರೆದಿರುವಂತಹ ಆತ್ಮಿಕ ಸತ್ಯಗಳನ್ನ ಸರಿಯಾಗಿ ಗ್ರಹಿಸದೆ ಕೇವಲ ಪಠ್ಯ ಪುಸ್ತಕದೋಪಾದಿಯಲ್ಲಿ ಓದುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ.
ಇಲ್ಲಿ ಫಿಲಿಪ್ಪನು ಆ ದೇವರ ವಾಕ್ಯವನ್ನ, ಅಂದರೆ ಆ ಕಂಚುಕಿ ಓದುತ್ತಿದ್ದಂತಹ ವಾಕ್ಯವನ್ನ ಆಧಾರವಾಗಿ ಇಟ್ಟುಕೊಂಡು ಯೇಸು ಕ್ರಿಸ್ತನ ಶುಭ ವರ್ತಮಾನವನ್ನ ಆತನಿಗೆ ತಿಳಿಯಪಡಿಸಿದನು ಎಂಬುದಾಗಿ. ಪ್ರಿಯರೇ, ವಿ ಹ್ಯಾವ್ ಟು, ನಮ್ಮ ಜೀವಿತ ಅನ್ನುವಂಥದ್ದು, ಪ್ರತಿಯೊಬ್ಬ ಕ್ರೈಸ್ತನ ಜೀವಿತ ಅನ್ನುವಂಥದ್ದು ಕೇವಲ ಭಾನುವಾರದ ದಿನಗಳಲ್ಲಿ ಆಲಯಕ್ಕೆ ಹೋಗಿ ದೇವರನ್ನ ಆರಾಧಿಸಿ ಒಂದು ತೃಪ್ತಿಯನ್ನ ಪಡೆದುಕೊಂಡು ಹಿಂತಿರುಗಿ ಬರುವಂಥದ್ದಲ್ಲ. ನಮ್ಮ ಆದ್ಯ ಕರ್ತವ್ಯ ಅನ್ನುವಂಥದ್ದು ಕ್ರಿಸ್ತನ ಶುಭ ಸಮಾಚಾರವನ್ನ ಇತರರಿಗೆ ತಿಳಿಸುವಂಥದ್ದಾಗಿದೆ. ಆದುದರಿಂದಲೇ 8ನೇ ಅಧ್ಯಾಯದ ಪ್ರಾರಂಭ ವಾಕ್ಯದಲ್ಲಿ ನಾವು ನೋಡಿದ್ವಿ, ಸಭೆಯ ಹಿಂಸೆಯ ಕಾಲದಲ್ಲಿ, ಸಭೆಯ ಪೀಡೆಯ ಕಾಲದಲ್ಲಿ ಚದರಿ ಹೋದಂತ ಪ್ರತಿಯೊಬ್ಬರು ತಾವು ಹೋದಂತಹ ಸ್ಥಳಗಳಲ್ಲಿ ದೇವರ ವಾಕ್ಯವನ್ನ, ಶುಭ ವಾಕ್ಯವನ್ನ, ಸುವಾರ್ತೆಯನ್ನ ಸಾರುವುದಕ್ಕೆ ಅವರು ಪ್ರಾರಂಭಿಸಿದರು. ಹೀಗೆ ಪ್ರಾರಂಭಿಸಿದಂತ ವ್ಯಕ್ತಿಯಾಗಿದ್ದನು ಫಿಲಿಪ್ಪನು. ತದನಂತರವಾಗಿ ದೇವರ ಆತ್ಮನು ಫಿಲಿಪ್ಪನನ್ನ ಗಾಜಾದ ಅಡವಿಗೆ ನಡೆಸಿ ಅಲ್ಲಿ ಐಥಿಯೋಪಿಯಾದ ಕಂಚುಕಿಯಾದಂತಹ ಈ ವ್ಯಕ್ತಿಗೆ ಕ್ರಿಸ್ತನ ಸದ್ವರ್ತಮಾನವನ್ನ ತಿಳಿಯಪಡಿಸುವುದಕ್ಕೆ ದೇವರು ಅವಕಾಶವನ್ನ ಕೊಟ್ಟನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅದರ 36ನೇ ವಾಕ್ಯದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಅಲ್ಲಿ ಅವರು ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಕಂಚುಕಿಯು, ಅಗೋ ನೀರು, ನನಗೆ ದೀಕ್ಷಾಸ್ಥಾನವಾಗುವುದಕ್ಕೆ ಅಡ್ಡಿಗೇನು ಎಂದು ಹೇಳಿ ರಥವನ್ನ ನಿಲ್ಲಿಸು ಎಂದು ಅಪ್ಪಣೆ ಕೊಟ್ಟನು. ಯೇಸುವಿನ ಸುವಾರ್ತೆಯಲ್ಲಿ ಅಥವಾ ಕಂಚುಕಿಗೆ ತಿಳಿಸಿದಂತಹ ದೇವರ ವಾಕ್ಯದಲ್ಲಿ ರಕ್ಷಣೆಯ ಪ್ರಾರಂಭದಿಂದ ಹಿಡಿದು ನಿತ್ಯ ಜೀವದ ತನಕ ಅಡಕವಾಗಿರುವಂತಹ ಸತ್ಯಗಳನ್ನ ಆತನು ಸುವಿಸ್ತರವಾಗಿ ಆತನು ಕೊಟ್ಟಿರುವಂತದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಆದುದರಿಂದಲೇ ಈ ಕಂಚುಕಿಯು ದೇವರ ವಾಕ್ಯವನ್ನ ಕೇಳಿದಾಗ ಅವನ ಜೀವಿತದಲ್ಲಿ ಒಂದು ಮಾನಸಾಂತರದ ಅನುಭವ ಉಂಟಾಗಿ ಆತನು ಹೇಳುವಂಥದ್ದು, ಈಗೋ ನೀರು ನನಗೆ ದೀಕ್ಷಾಸ್ಥಾನ ಮಾಡಿಸಿಕೊಳ್ಳುವುದಕ್ಕೆ ಅಡ್ಡಿ ಏನು ಎಂಬುದಾಗಿ. ನನ್ನನ್ನು ಕೇಳುವಂತ ನನ್ನ ಪ್ರೀತಿಯ ದೇವ ಜನರೇ, ಇಂದು ನಾವು ಹಾದು ಹೋಗುವಂತಹ ಕಾಲಘಟ್ಟಗಳು ಪೀಡೆಯ ಕಾಲಗಳಾಗಿದೆ. ಈ ಪೀಡೆಯ ಕಾಲಗಳಲ್ಲಿ ದೇವರು ನಮಗೆ ಅವಕಾಶಗಳನ್ನ, ದೇವರು ನಮಗೆ ಸಂದರ್ಭಗಳನ್ನ ಕೊಡುವಾಗ, ದೇವರು ನಮಗೆ ಕೊಡುವಂತಹ ಸಂದರ್ಭಗಳನ್ನ ಯಾವ ರೀತಿಯಾಗಿ ನಾವು ಉಪಯೋಗಿಸುತ್ತಿದ್ದೇವೆ ಎಂಬುವಂತಹ ಒಂದು ಪ್ರಶ್ನೆಯನ್ನ ನಮ್ಮಲ್ಲಿ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ವಿಚಾರ. ಅದರ 39 ಮತ್ತು 40 ವಾಕ್ಯಗಳನ್ನು ಓದುವಾಗ ಅಲ್ಲಿ ನಾವು ನೋಡುವಂಥದ್ದು, ಫಿಲಿಪ್ಪನು ಅವರಿಬ್ಬರು ನೀರಿನೊಳಗೆ ಇಳಿದರು. ಫಿಲಿಪ್ಪನು ಅವನಿಗೆ ದೀಕ್ಷಾಸ್ಥಾನವನ್ನ ಮಾಡಿಸಿದನು. ಅವರು ನೀರನ್ನು ಬಿಟ್ಟು ಮೇಲಕ್ಕೆ ಬಂದಾಗ ಕರ್ತನ ಆತ್ಮ ಫಿಲಿಪ್ಪನನ್ನ ಎತ್ತಿಕೊಂಡು ಹೋಗಲಾಗಿ ಕಂಚುಕಿಯು ಸಂತೋಷವುಳ್ಳವನಾಗಿ ತನ್ನ ದಾರಿಯನ್ನ ಹಿಡಿದು ಅವನನ್ನು ಕಾಣಲೇ ಇಲ್ಲ. 8ನೇ ಅಧ್ಯಾಯದ ಪ್ರಾರಂಭ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಸುವಾರ್ತೆಗಳು ಯಾವ ಸಮಾರ್ಯ ಪಟ್ಟಣದಲ್ಲಿ ಫಿಲಿಪ್ಪನ ಮೂಲಕವಾಗಿ ಸಾರಲ್ಪಟ್ಟದರ ಫಲವಾಗಿ ಆ ಪಟ್ಟಣದಲ್ಲಿ ಬಹಳ ಸಂತೋಷವಾಯಿತು. ಇದೇ ಅಧ್ಯಾಯದ ಕೊನೆಯ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಈ ಸುವಾರ್ತೆ ಕಂಚುಕಿಯ ಜೀವಿತದಲ್ಲಿ ಮಾನಸಾಂತ್ರದ ಅನುಭವವನ್ನು ತಂದದರ ಫಲವಾಗಿ ಈ ಕಂಚುಕಿಯು ಸಂತೋಷವುಳ್ಳವನಾಗಿ ಆತನು ತನ್ನ ದೇಶಕ್ಕೆ ಆತನು ಹೊರಟು ಹೋದನು ಎಂಬುದಾಗಿ. ನನ್ನನ್ನು ಕೇಳುವಂತ ನನ್ನ ಪ್ರೀತಿಯ ದೇವ ಜನರೇ, ಈ ಸುವಾರ್ತೆ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಮಾತ್ರವಲ್ಲ, ಒಂದು ಆತ್ಮೀಕ ಸಂತೋಷವನ್ನ ತರುವಂಥದ್ದಾಗಿದೆ ಎಂಬುವಂಥದ್ದನ್ನ ನೀನು ನಾನು ಮರೆಯಬಾರದು. ಈ ಸಂತೋಷವನ್ನ ಹಂಚುವುದಕ್ಕೋಸ್ಕರವಾಗಿಯೇ ನೀನು ನಾನು
ಕರೆಯಲ್ಪಟ್ಟವರಾಗಿದ್ದೇವೆ. ಈ ದಿನಮಾನಗಳಲ್ಲಿ ಅನೇಕರು ದೇವರ ವಾಕ್ಯವನ್ನ ಓದುತ್ತಿದ್ದಾಗ್ಯೂ ಆದರೆ ಅದರಲ್ಲಿರುವಂತಹ ಆತ್ಮಿಕವಾದ ಸತ್ಯಗಳನ್ನ ಸರಿಯಾದ ರೀತಿಯಲ್ಲಿ ಅರ್ಥೈಸದೆ ಮುಂದಕ್ಕೆ ಹೋಗುವಂಥದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಯಾವ ರೀತಿಯಾಗಿ ಕಂಚುಕಿಯು ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಬರೆದಿರುವಂತಹ ಮಾತುಗಳನ್ನ ಓದುತ್ತಿದ್ದಾಗ್ಯೂ ಇದು ಯೇಸುವಿನ ಕುರಿತಾಗಿ ಹೇಳಿರುವಂತಹ ಮಾತು ಎಂಬುದನ್ನ ಗ್ರಹಿಸಲು ಆಗದೆ ಹೋದನು. ಹಾಗೆಯೇ ಈ ಕಾಲದಲ್ಲಿಯೂ ಈ ದೇವರ ವಾಕ್ಯವನ್ನ ಓದುತ್ತಿದ್ದಾಗ್ಯೂ ಅದನ್ನು ಸರಿಯಾಗಿ ಅರ್ಥೈಸದೆ ಜೀವಿಸುವಂತಹ ಒಂದು ಜನಸಮೂಹವನ್ನ ನಾವು ನೋಡುವಂತವರಾಗಿದ್ದೇವೆ. ಈ ದಿನಮಾನಗಳಲ್ಲಿ ದೇವರ ಆತ್ಮನು ನನ್ನ ಜೀವಿತದಲ್ಲಿ ಉತ್ತೇಜನವನ್ನ ಕೊಡುವಾಗ ಆ ಉತ್ತೇಜನವನ್ನ ನಾವು ತಳ್ಳದೆ ನಾವು ದೇವರ ಮಾತಿಗೆ, ದೇವರ ಆತ್ಮನಿಗೆ ವಿಧೇಯರಾಗಿ ನಾವು ದೇವರ ಆತ್ಮನು ನಡೆಸಿದಂತಹ ಮಾರ್ಗದಲ್ಲಿ ನಾವು ನಡೆಯುವುದಾದರೆ ನಮ್ಮ ಮೂಲಕವಾಗಿ ದೇವರು ಅನೇಕರ ಜೀವಿತದಲ್ಲಿ ಸಂತೋಷವನ್ನ ಉಂಟು ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುವಂಥದ್ದನ್ನ ನಾವು ಎಂದಿಗೂ ಮರೆಯಬಾರದು. 2 ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯದ 29ರಿಂದ 33 ವಾಕ್ಯಗಳಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಯೋಷಿಯನ ಕಾಲದಲ್ಲಿ ಯೆರೂಸಲೇಮಿನ ಆಲಯದಲ್ಲಿ ಅವರಿಗೆ ದೇವರ ನಿಬಂಧನಾ ಗ್ರಂಥ ಸಿಕ್ಕಿರುವಂಥದ್ದನ್ನ ಆ ನಿಬಂಧನಾ ಗ್ರಂಥವನ್ನ ಓದಿಸಿದಂತಹ ಸಂದರ್ಭದಲ್ಲಿ ಆ ವಾಕ್ಯವನ್ನ ಕೇಳಿದಂತಹ ಪ್ರತಿಯೊಬ್ಬರು ಹೇಳಿರುವಂಥದ್ದು ಅದರ 31ನೇ ವಾಕ್ಯ, ಯೆಹೋವನ ಮಾರ್ಗದಲ್ಲಿ ನಡೆಯುವುದಾಗಿಯೂ ಆತನ ಆಜ್ಞಾ ನಿಯಮ ವಿಧಿಗಳನ್ನು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಕೈಕೊಳ್ಳುವುದಾಗಿ ನಿಬಂಧನಾ ಗ್ರಂಥದಲ್ಲಿ ಬರೆದಿರುವ ಎಲ್ಲ ವಾಕ್ಯಗಳನ್ನು ನೆರವೇರಿಸುವುದಾಗಿಯೂ ಯೆಹೋವನಿಗೆ ಪ್ರಮಾಣ ಮಾಡಿದನು ಎಂಬುದಾಗಿ. ಪ್ರಿಯರೇ, ಈ ದಿನಮಾನಗಳಲ್ಲಿ ನಾವು ದೇವರ ವಾಕ್ಯವನ್ನ ಕೇವಲ ಪಠ್ಯ ಪುಸ್ತಕ ದ್ವೀಪದಲ್ಲಿ ಎಲ್ಲ ಓದಬೇಕಾಗಿರುವಂಥದ್ದು. ದೇವರ ವಾಕ್ಯವನ್ನು ಆ ಬರೆದಿರುವಂತಹ ಆ ಸತ್ಯದಲ್ಲಿ ಅದನ್ನು ನಾವು ಓದುವಾಗ, ಅದನ್ನು ನಾವು ಅರ್ಥೈಸುವಾಗ ಅದು ನಮ್ಮ ಜೀವಿತದಲ್ಲಿ ಬದಲಾವಣೆಯನ್ನ ತರುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಅದು ಮಾತ್ರವಲ್ಲ, ಈ ದೇವರ ವಾಕ್ಯವನ್ನ ನಾವು ಇತರರಿಗೆ ಸಾರುವಾಗ ಅದು ಅವರ ಜೀವಿತದಲ್ಲಿ ಒಂದು ಶಾರೀರಿಕವಾದ ಬಿಡುಗಡೆ, ಅದಕ್ಕಿಂತಲೂ ಮಿಗಿಲಾಗಿ ಅವರ ಜೀವಿತದಲ್ಲಿ ಒಂದು ಆತ್ಮಿಕ ಸಂತೋಷವನ್ನ ತರುವಂಥದ್ದಾಗಿರುತ್ತದೆ. ಈ ಮುಂಜಾನೆಯಲ್ಲಿ ಈ ದೇವರ ವಾಕ್ಯವನ್ನ ನಾವು ಪೂರ್ಣವಾಗಿ ನಾವು ಹಾತುಕೊಳ್ಳುವ ಇಲ್ಲಿ ಫಿಲಿಪ್ಪನ ಜೀವಿತವನ್ನ ನಾವು ಕೂಲಂಕುಷವಾಗಿ ಕಲಿಯುವಾಗ, ಇಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಸಮರ್ಯ ಪಟ್ಟಣದಲ್ಲಿ ಆತನು ದೇವರ ಸೇವೆಯನ್ನ ಮಾಡಿದನು. ತದನಂತರವಾಗಿ ಆತನು ಆ ಗಾಜಾದ ಅರವಿಯಲ್ಲಿ ಐಥಿಯೋಪಿಯಾದ ಕಂಚುಕಿಗೆ ಆತನು ಸುವಾರ್ತೆಯನ್ನ ಸಾರಿದನು. ನಂತರವಾಗಿ 40ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ತರುವಾಯ ಫಿಲಿಪ್ಪನು ಅಚೋತಿನಲ್ಲಿ ಕಾಣಿಸಿಕೊಂಡು ಅಲ್ಲಿಂದ ಕೈಸರದ ತನಕ ಎಲ್ಲ ಊರುಗಳಲ್ಲಿ ಸುವಾರ್ತೆಯನ್ನ ಸಾರುತ್ತಾ ಹೋದನು. ಇಲ್ಲಿ ಫಿಲಿಪ್ಪನ ಕುರಿತಾಗಿ ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯದಲ್ಲಿ ಬರೆದಿರುವಂಥದ್ದು, ಆತನು ಸಮರ್ಯದಲ್ಲಿ ಸುವಾರ್ತೆಯನ್ನು ಸಾರದ, ಆತನು ಗಾಜಾದ ಅಡವಿಯಲ್ಲಿ ಸುವಾರ್ತೆಯನ್ನು ಸಾರದ. ತದನಂತರವಾಗಿ ಅವನು ಕೈಸರದ ಎಲ್ಲ ಊರುಗಳ ಅಜೋತಿನಿಂದ ಕೈಸರದ ತನಕ ಇರುವ ಎಲ್ಲ ಊರುಗಳಲ್ಲಿ ಸುವಾರ್ತೆಯನ್ನ ಸಾರುತ್ತಾ ಹೋದ. ನನ್ನನ್ನು ಕೇಳುವಂತ ನನ್ನ ಪ್ರೀತಿಯ ದೇವಜನರೇ, ನನ್ನನ್ನ ದೇವರು ಕರೆದಿರುವಂಥದ್ದು ಒಂದು ಸ್ಥಳದಲ್ಲಿ ಕುಳಿತುಕೊಂಡು ಜೀವಿತವನ್ನ ಸಂತೋಷ ಪಡಿಸುವುದಕ್ಕೋಸ್ಕರವಾಗಿ ಅಲ್ಲ. ನನ್ನನ್ನು ದೇವರು ಕರೆದಿರುವಂಥದ್ದು ದೇವರ ಸದ್ವರ್ತಮಾನವನ್ನ ಜನರಿಗೆ ತಿಳಿಸಿಕೊಡುವುದಕ್ಕಾಗಿ. ಕಂಫರ್ಟ್ ಝೋನಲ್ಲಿ ಕುಳಿತುಕೊಂಡು ದೇವರ ಸುವಾರ್ತೆಯನ್ನ ಸಾರುವಂಥದ್ದು ಅಸಾಧ್ಯವಾದಂತಹ ಮಾತು ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಯಾವ ಈ ಲೋಕದಲ್ಲಿ ಒಂದು ಕಂಫರ್ಟ್ ಝೋನಲ್ಲಿ
ಕುಳಿತುಕೊಂಡು ದೇವರನ್ನ ಆರಾಧಿಸಿ ದೇವರ ಸುವಾರ್ತೆಗಳನ್ನು ಸಾರುವಂಥದ್ದು ಅಸಾಧ್ಯವಾಗಿರುವಂಥದ್ದಾಗಿದೆ. ಈ ದಿನಮಾನಗಳಲ್ಲಿ ದೇವರ ಆತ್ಮನು ನಮ್ಮನ್ನು ನಡೆಸುವಂತಹ ರೀತಿಯಲ್ಲಿ ನಾವು ಮುಂದಕ್ಕೆ ನಡೆಯುವುದಾದರೆ ನಮ್ಮ ಮೂಲಕವಾಗಿ ದೇವರು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಾವು ವಾಸಿಸುವಂತಹ ಪಟ್ಟಣಗಳಲ್ಲಿ, ನಮ್ಮ ಗ್ರಾಮಗಳಲ್ಲಿ ಆತನು ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ನಿನ್ನ ವಾಕ್ಯವು ನನ್ನ ಬಾಳಿಗೆ ಬೆಳಕಾಗಿದೆ ದೇವಾ, ಅಂಧಕಾರದ ಕಡುವಾದಿಲಿ ಚೈತನ್ಯವ ನೀಡುವುದು, ಅಂಧಕಾರದ ಕಡುಹಾದಿಲಿ ಚೈತನ್ಯವ ನೀಡುವುದು. ದೇವರೇ ನಿನಗೆ ಸ್ತೋತ್ರ, ದೇವರೇ ನಿನಗೆ ಸ್ತೋತ್ರ, ದೇವರೇ ನಿಮಗೆ ಸ್ತೋತ್ರ, ದೇವರೇ ನಿಮಗೆ ಸ್ತೋತ್ರ. ನಮ್ಮನ್ನು ಬಲವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತನೇ, ಫಿಲಿಪ್ಪನನ್ನು ಕರೆದಂಥ ಉದ್ದೇಶವನ್ನು ಅವನ ಜೀವಿತದ ಮೂಲಕವಾಗಿ ನೀನು ನೆರವೇರಿಸಿದಂಥ ದೇವರು. ಫಿಲಿಪ್ಪನು ದೇವರ ಮಾತಿಗೆ, ದೇವರ ಕರೆಗೆ ಹೋಗೊಟ್ಟು ಆತನು ಮುಂದಕ್ಕೆ ಓದುವುದರ ಫಲವಾಗಿ ಆತನ ಜೀವಿತ ಆಶೀರ್ವದಿಸಲ್ಪಟ್ಟಿತು ಎಂಬುದಾಗಿ ನಾವು ನೋಡ್ತೇವೆ ಸ್ವಾಮಿ. ಕರ್ತನೇ, ಮುಂಜಾನೆಯಲ್ಲಿ ಮತದಾವರ್ತಿ ಈ ದೇವರ ವಾಕ್ಯದ ಮುಂಭಾಗದಲ್ಲಿ ನಮ್ಮ ಜೀವಿತವನ್ನು ನಾವು ಸಮರ್ಪಿಸಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ನಮ್ಮನ್ನು ಆಶೀರ್ವದಿಸು ಸ್ವಾಮಿ. ಹೌದು ಕರ್ತನೇ, ಫಿಲಿಪ್ಪನು ಸಮಾರ್ಯದಲ್ಲಿ ದೇವರ ವಾಕ್ಯವನ್ನು ಸಾರಿದನು. ಫಿಲಿಪ್ಪನು ಗಾಜಾದ ಅಡವಿಯಲ್ಲಿ ದೇವರ ವಾಕ್ಯವನ್ನು ಸಾರಿದನು. ಫಿಲಿಪ್ಪನು ಅಚರೋತಿನಿಂದ ಕೈಸರ ತನಕ ಎಲ್ಲ ಗ್ರಾಮಗಳಲ್ಲಿ ದೇವರ ವಾಕ್ಯವನ್ನು ಸಾರಿದನು ಎಂಬುದಾಗಿ. ದೇವರೇ, ನಮ್ಮನ್ನು ಹಾಕುವಂಥ ಸ್ಥಳಗಳಲ್ಲಿ ನಿನ್ನ ವಾಕ್ಯವನ್ನು ಸಾರುವುದಕ್ಕೆ ನಮ್ಮನ್ನು ಬಲಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ಮತದಾವರ್ತಿ ಕರ್ತನೆ, ನಮ್ಮನ್ನೇ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರ ಆತ್ಮನ ನ್ಯೂನತೆ ನಮ್ಮ ಎಲ್ಲ ಪ್ರಾರ್ಥನಾ ಮನವಿಗಳ ಮೇಲೆ ಇಂದಿನಿಂದ ಸದಾಕಾಲವೂ ನೆಲೆಯಾಗಿರಲಿ. ಆಮೆನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.